ಹಲೋ ಹಲೋ ಹಾಯ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಾನು ಇದು ಚೌಧರಿ ಆಪ್ಟಿಕಲ್ಸ್ ಅಲ್ಲ ಸರ್? ಎಸ್ ಸರ್, ಚೌಧರಿ ಆಪ್ಟಿಕಲ್ಸ್. ಸ್ಪೆಕ್ಟಿಕಲ್ಸ್ ಕೊಟ್ಟಿದ್ದೆ ಆರ್ಡ್ರು. ಯಾವಾಗ ಕೊಡ್ತೀರಿ ಸರ್? ಯಾವಾಗ ಕೊಟ್ಟಿದ್ದೀರಿ? ನಿನ್ನೆ ಕೊಟ್ಟಿದ್ದೀನಿ ಸರ್. ನಿನ್ನೆ ಕೊಟ್ಟಿದ್ದೀರಾ? ಎಷ್ಟು ಟೈಮಿಗೆ ಕೊಟ್ಟಿದ್ದೀರಿ ಸರ್? 6:30 ಕೊಟ್ಟಿದ್ದೀನಿ ಸರ್. 6:30ಕ್ಕೆ ಕೊಟ್ಟಿದ್ದೀರಾ? ಹೌದು ಸರ್ మీకు ನಾಳೆ ರೆಡಿ ಆಗಿದೆ. ಹಾಂ ನಾಳೆ ಈವ್ನಿಂಗ್ 8:30ಕ್ಕೆ ರಿಸೀವ್ ಮಾಡಿಕೊಡಿ. ಸರ್ ನಿನ್ನೆ ಹೇಳಿದ್ರಲ್ಲ ಬೆಳಿಗ್ಗೆ ಸಿಗುತ್ತೆ ಅಂತ. ಸರ್ ಟೈಮ್ ಆಗುತ್ತೆ ಸರ್. ಏನು ಸರ್ ಈಗ ಹೇಳ್ತಾ ಇದ್ದೀರಾ? ಲೆನ್ಸ್ ರೆಡಿ ಮಾಡಬೇಕು ಸರ್. ಯಾರು ನೀವು ರೆಡಿ ಮಾಡ್ತೀರಾ ಸರ್? ಇಲ್ಲ ಸರ್, ಲ್ಯಾಬ್ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ್ರಿ. ಓಕೆ, ಲ್ಯಾಬ್ ಟೆಕ್ನಿಷಿಯನ್ ರೆಡಿ ಮಾಡ್ತಾರಾ ಸರ್? ಹಾಂ. ಏನು ರೆಡಿ ಮಾಡೋದು ಸರ್ ಅವರು? ಅವರು ಸ್ಪೆಕ್ಟಿಕಲ್ ಲೆನ್ಸು ರೆಡಿ ಮಾಡ್ತಾರೆ. ಮಾಡಿ ಯಾವಾಗ ಕೊಡ್ತಾರೆ ಸರ್? ಮಾಡಿ ಟುಡೇ ಈವ್ನಿಂಗ್ ಕೊಡ್ತಾರೆ ಸರ್. ಸರ್ ನೀವೇ ನಿನ್ನೆ ಹೇಳಿದ್ರಲ್ಲ ಕೊಟ್ಬಿಡ್ತೀನಂತ. ಸರ್ ಇಲ್ಲ ಸರ್. ಸರ್ ನೀವೇ ಹೇಳಿದ್ರಲ್ಲ ಈವ್ನಿಂಗ್ ಕೊಟ್ಟರೆ ಬೆಳಿಗ್ಗೆ ಸಿಕ್ಬಿಡುತ್ತೆ ಅಂತ, ಮತ್ತೆ ಈ ಥರ ಹೇಳ್ತಾ ಇದ್ರೆ ಹೇಗೆ? ಇಲ್ಲ ಸರ್, ಪ್ರಾಸೆಸ್ ಈಸ್ ವೆರಿ ಮೋರ್ ಸರ್. ಏನು ಪ್ರಾಸೆಸ್ ಸರ್? ಏನು ಪ್ರಾಸೆಸ್ ನಡೆಯುತ್ತೆ ಸರ್ ಅಲ್ಲಿ? ಯುವರ್ ಲೆನ್ಸ್ ಬೈಫೋಕಲ್ ಲೆನ್ಸ್ ಸರ್. ಹಾಗಿದ್ರೆ ಏನಾಗುತ್ತೆ ಸರ್? ಬೈಫೋಕಲ್ ಇದ್ರೆ ಏನು ಸರ್? ನೀವೇ ಅಲ್ಲ ಸರ್ ಹೇಳಿದ್ದು. ಬೈಫೋಕಲ್ ಟೈಮ್ ಆಗುತ್ತೆ ಸರ್. ಎಷ್ಟು ಟೈಮ್ ಆಗುತ್ತೆ ಹೇಳಿ ಸರ್? ಟೈಮು ನಾಳೆ ಡೇ ಆಫ್ಟರ್. ನಾಳೆ ಡೇ ಆಫ್ಟರ್ ಆಗುತ್ತೆ ಸರ್? ಹೌದು ಸರ್. ಸರ್ ಅದು ಏನೋ ಪಾಲಿಕಾರ್ಬೊನೇಟ್ ಅಂತ ಹೇಳಿದ್ರಲ್ಲ, ಹಾಂ, ಅಂತೆ ಪಾಲಿಕಾರ್ಬೊನೇಟ್ ಅಂದರೆ ಅದು ಏನು ಸರ್? ಅದು ಅಡ್ವಾಂಟೇಜ್ ಏನು ಸರ್ ಅದು? ಟಫ್ ಲೆನ್ಸ್ ಸರ್, ಪ್ಲಾಸ್ಟಿಕ್ ಕಂಟೆ. ಅಂದರೆ ಏನು ಸರ್? ಅದು ಒಡೆಗೆ ಪಡುತ್ತೆ. ಹಾಂ, ಒಡೆಗೆ ಪಡೆದೆ ಡ್ಯಾಮೇಜ್ ಆಗುತ್ತೆ ಸರ್. ಆಗಿಲ್ಲ ಸರ್, ಇನ್ನೊಂದು ಸರ್ ಹೇಳಿ ಸರ್. ಒಡೆಗೆ ಪಡೆದೆ ಡ್ಯಾಮೇಜ್ ಆಗೋದು. ಅಲ್ಲ ನೀವು ಹೇಳ್ತಾ ಇರೋದು? ಹಾಂ ಹೇಳಿ ಸರ್. ಅಲ್ಲ, ಪಾಲಿಕಾರ್ಬೊನೇಟ್ ಅಂದರೆ ಹಾಂ, ನಮ್ಮ ಮಗಳು ನನಗೆ ಹೇಳ್ತಾ ಇದ್ದಾರೆ ಸರ್, ಕೇಳ್ತಾ ಇದ್ದಾರೆ ಏನಪ್ಪ ಅದಂದರೆ ಅಷ್ಟು. ಅದೇ ಅಪ್ಪ, ಡ್ಯಾಮೇಜ್ ಆಗೋದು అంటే ಕೆಳಗಡೆ ಆಗಿದೆ, ಡ್ಯಾಮೇಜ್ ಆಗೋದು. ಹಲೋ ಹಲೋ ಸರ್, ಹೇಳಿ. ನಮ್ಮ ಮಗ ಮಾತಾಡ್ತಾನಂತ. ಹಾಂ ಹೇಳಿ. ನಮ್ಮ ಮಗ ಮಾತಾಡ್ತಾನೆ, ಅವ್ರಿಗೆ ಹೇಳಿ ಸರ್. ಅದು ಮಗ ಹೇಳಿದೆ. ಕೊಡ್ತೀವಿ, ಅವ್ರಿಗೆ ಹೇಳಿ ಸರ್. ಹಾಂ ಹೇಳಿ. ಓಕೆ. ಹಲೋ ಹಲೋ, ಚೆನ್ನಾಗಿದೆ ಮಗ? ಹಾಂ ಚೆನ್ನಾಗಿದ್ದೀನಪ್ಪ. ಹಾಂ, ಇದು ಸ್ವಲ್ಪ ಪಾಲಿಕಾರ್ಬೊನೇಟ್ ಅಂದರೆ ಏನು ಹೇಳಿ ಸರ್? ಹಾಂ, ಅದು ಟಫರ್ ಮೆಟೀರಿಯಲ್ ಮ್ಯಾಮ್. ಟಪ್ಪರ್ ಮೆಟೀರಿಯಲಾ? ಹಾಂ, ಓಕೆ. ಕೆಳಗೆ ಹೊಡೆದೆ ಡ್ಯಾಮೇಜ್ ಆಗೋದು. ಹಾಂ, ಕೆಳಗಡೆ ಹೋಗಿದೆ, ಡ್ಯಾಮೇಜ್ ಆಗೋದು. ಫೈಬರು ಅಂತ ಹೇಳ್ತೀವಲ್ಲ, ಫೈಬರು, ಇನ್ನೊಂದು ಬಂದು ಪ್ಲಾಸ್ಟಿಕ್ ಅಂದರೆ ಏನದು ಡಿಫ್ರೆಂಟ್? ಪ್ಲಾಸ್ಟಿಕ್ ಮೀನ್ಸ್ ನಾರ್ಮಲ್ ಪಾಲಿಮರ್ ಮೆಟೀರಿಯಲ್ ಸರ್. ಹಾಂ, ಪ್ಲಾಸ್ಟಿಕ್ ಮೀನ್ಸ್ ನಾರ್ಮಲ್ ಪಾಲಿಮರ್ ಮೆಟೀರಿಯಲ್. ಹಾಂ, ಫೈಬರ್ ಅಂದರೆ? ಫೈಬರ್ ಅಂದರೆ ಯಾಕೆಂದರೆ ನಾವು ಲೆನ್ಸಸ್ ತಗೋಬೇಕಲ್ಲ, ಇಷ್ಟು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ತಗೊಂತೀವಲ್ಲ, ಹಾಂ, ಎಷ್ಟು ತಿಳ್ಕೊಬೇಕಲ್ಲ. ಹಾಂ ಗೊತ್ತಾಯ್ತು ಸರ್. ಹೇಳಿ ಸ್ವಲ್ಪ. ಹಾಂ, ನೀವು ಸೇಲ್ಸ್ ಮ್ಯಾನ್ಸು, ಎಲ್ಲ ಗೊತ್ತಿರುತ್ತೆ ಹೇಳಿ. ಹಾಂ, ಪ್ಲಾಸ್ಟಿಕ್ ಮೀನ್ಸ್ ಪಾಲಿಮರ್ ಮೆಟೀರಿಯಲ್ ಸರ್. ಪ್ಲಾಸ್ಟಿಕ್ ಅಂದರೆ ಪಾಲಿಮರು, ಓಕೆ. ಫೈಬರ್ ಅಂದರೆ? ಫೈಬರ್ ಅಂದರೆ ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್ ಆ್ಯಂಡ್ ಸಮ್ ಕೆಮಿಕಲ್ಸ್ ಯೂಸ್ ಮಾಡಬೇಕು ಸರ್. ಕೆಮಿಕಲ್ಸಾ? ಹಾಂ ಎಸ್ ಸರ್. ಯಾವುದು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರಾ? ಹಾಂ, ಪಾಲಿಕಾರ್ಬೊನೇಟ್ಗೆ? ಪಾಲಿಕಾರ್ಬೊನೇಟ್ ಆಲ್ಸೋ ಇನ್ಕ್ಲೂಡಿಂಗ್ ಕೆಮಿಕಲ್ಸ್ ಆ್ಯಂಡ್ ಟಫರ್ ಮೆಟೀರಿಯಲ್ ಸರ್. ಇದು ಪ್ಲಾಸ್ಟಿಕ್ ಮೆಟೀರಿಯಲ್ ಅದು. ಹಾಂ. ಓಕೆ ಓಕೆ ಓಕೆ. ಇನ್ನೊಂದು ಏರ್ವೇರ್ ಅಂತ ಹೇಳ್ತೀವಲ್ಲ, ಏನು? ಏರ್ವೇರ್ ಮೀನ್ಸ್ ಮೋರ್ ಫೀಚರ್ಸ್. మీరు ಟಿವಿ ನೋಡ್ತಾ ಇದ್ದೀರಿ, ಕಂಪ್ಯೂಟರ್ ನೋಡ್ತಾ ಇದ್ದೀರಿ. ಸರಿ ಸರಿ ಸರಿ, ಆಮೇಲೆ ಫೋನ್ ಮಾಡ್ತೀವಿ ರೀ. ಹಾಂ ಓಕೆ ಸರ್, ಬಾಯ್ ಬಾಯ್.